ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಯ್, ಐ ಆಮ್ ನಿವೇದಿತಾ. ಥ್ಯಾಂಕ್ಸ್ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ. ಈ ಏರಿಯಾ ಸ್ವಲ್ಪ ಸರಿ ಇಲ್ಲ. ನೀವು ಬೆಂಗಳೂರಿಗೆ ಹೊಸಬ್ರಾ? ಹೌದು, ನಾವು ಆಟೋ ಹುಡ್ಕೊಂಡು ಬರ್ತಾ ಇದ್ವಿ. ಇವರು ಆಟೋ ಬೇಕಾ ಅಂತ ಕೇಳಿದ್ರು. ಅವ್ರು ನೋಡಿದ್ರೆ ಯಾಕೋ ಡೌಟ್ ಬಂತು. ಅದಕ್ಕೆ ಬೇಡ, ನಾವು ನಡ್ಕೊಂಡೇ ಹೋಗ್ತೀವಿ ಅಂತ ಹೇಳಿದ್ವಿ. ಅಷ್ಟಕ್ಕೆ ಅವ್ರು ನಮ್ಮನ್ನ ಅಟ್ಟಿಸ್ಕೊಂಡೇ ಬಂದ್ಬಿಟ್ರು. ಈ ಆಟೋದವರೇ ಇಷ್ಟು. ಎಲ್ಲೋ ಕೆಲವೊಬ್ರು ಮಾತ್ರ ನಿಯತ್ತಾಗಿ ದುಡಿಯೋದಷ್ಟೇ. ಸುಮ್ನೆ ಆಟೋ ಹಿಂದೆ ದೊಡ್ಡದಾಗಿ ಕಾಯಕವೇ ಕೈಲಾಸ ಅಂತ ಬೋರ್ಡ್ ಹಾಕೊಳ್ಳೋದು, ಆದ್ರೆ ಆನ್ಲೈನ್ ಅಲ್ಲಿ ರಮ್ಮಿ ಆಡ್ಕೊಂಡು ಅಡ್ಡದಲ್ಲಿ ಕುತ್ಕೊಳ್ಳೋದು. ಇಂಥವ್ರಿಂದ ಒಳ್ಳೆ ಆಟೋದವ್ರಿಗೂ ಕೆಟ್ಟ ಹೆಸರು. ಲೀವ್ ಇಟ್. ನೀವ್ ಹೇಳಿ, ನೀವ್ ಯಾವ ಏರಿಯಾಗ ಹೋಗ್ಬೇಕು? ನಾನ್ ನಿಮ್ಮನ್ನ ಅಲ್ಲೇ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ, ನಾವು ಬಸ್ಸಲ್ಲೇ ಹೋಗ್ತೀವಿ. ಮೊದ್ಲು ಎಲ್ಲಿಗೆ ಹೋಗ್ಬೇಕಂತ ಹೇಳಿ. ಸಾಧ್ಯವಾದ್ರೆ ನಿಮ್ಮನ್ನ ನಿಯರೆಸ್ಟ್ ಬಸ್ ಸ್ಟಾಪ್ ಅಲ್ಲೇ ಬಿಡ್ತೀನಿ. ಜಯನಗರಕ್ಕೆ ಹೋಗ್ಬೇಕು. ಅರೆ, ನಾನು ಜಯನಗರಕ್ಕೆ ಹೋಗ್ತಾ ಇರೋದು. ಜಯನಗರದಲ್ಲಿ ಎಲ್ಲಿಗೆ ಹೋಗ್ಬೇಕು ನೀವು? ಸೆಕೆಂಡ್ ಮೇನ್ 32 ಕ್ರಾಸ್. ವಾಟ್ ಎ ಕೋ ಇನ್ಸಿಡೆಂಟ್. ನಾನು ಅಲ್ಲೇ ಇರೋದು. ಅಲ್ಲಿ ಯಾರ ಮನೆಗೆ ಹೋಗ್ಬೇಕು? ಡೋರ್ ನಂಬರ್ 45 ಪಟ್ಟಾಭಿರಾಮ್ ಅವ್ರ ಮನೆಗೆ. ವಾಟ್? ಯಾಕೆ ಮೇಡಮ್, ಏನಾಯ್ತು? ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ನೀವು ನನ್ ಕಾರಲ್ಲಿ ಕೂತ್ಕೊಂಡು ನನ್ ತಂದೆನ್ ಹುಡ್ಕೊಂಡು ನಮ್ಮನೆಗೆ ಹೋಗ್ತಿದ್ದೀರಲ್ಲ. ಹೌದಾ? ನೀವು ಪಟ್ಟಾಭಿರಾಮ್ ಅವ್ರ ಮಗಳ? ಹೌದು, ನಾನು ಅವ್ರ ಮಗಳು ನಿವೇದಿತಾ. ನಿಮ್ಗೆ ನಮ್ ತಂದೆಯವ್ರ ಪರಿಚಯ ಇದ್ದಾರಾ? ಇಲ್ಲ, ಆದ್ರೆ ನಾವು ನಿಮ್ಮನ್ನೇ ಮೀಟ್ ಮಾಡ್ಬೇಕು ಅಂತ ಹೋಗ್ತಾ ಇದ್ವಿ. ಸದ್ಯ ನೀವು ನಮಗ್ ಸಿಕ್ಕಿದ್ ಒಳ್ಳೇದಾಯ್ತು. ದೇವ್ರ ದೊಡ್ಡವನು, ನಮಗ್ ಸರಿಯಾದ ದಾರಿನೇ ತೋರಿಸ್ಬಿಟ್ಟ. ಆದ್ರೆ ನನಗ್ ನೀವು ಪರಿಚಯನೇ ಇಲ್ವೇ? ನಾನ್ ನಿಮ್ಮನ್ನ ಇದೇ ಮೊದಲನೇ ಸಲ ನೋಡ್ತಿರೋದು. ನಾವು ಅಷ್ಟೇ, ಇದೇ ಮೊದಲನೇ ಸಲ ಈ ಏರಿಯಾಗೆ ಬರ್ತಾ ಇರೋದು. ನಮ್ಮ ಹತ್ರ ಈ ವಿಸಿಟಿಂಗ್ ಕಾರ್ಡ್ ಮಾತ್ರ ಇರೋದು. ನಿಮ್ ಪರಿಚಯ ಇಲ್ಲದೆ ಇರೋದ್ರಿಂದ ನಿಮ್ಮ ಹತ್ರ ನೇರವಾಗಿ ಮಾತಾಡಬೇಕು ಅಂತಾನೆ ನಿಮ್ಮನ್ನು ಹುಡ್ಕೊಂಡು ಬಂದ್ವಿ. ನಾನು ಪದ್ಮಿನಿ, ಇವಳು ನನ್ನ ತಂಗಿ ರುಕ್ಮಿಣಿ. ಸರಿ, ಹಾಗಿದ್ರೆ ನಮ್ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ಬಾಮ್ಮ ನಿವೇದಿತಾ, ಯಾಕೆ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಸ್ವಲ್ಪ ಲೇಟ್ ಆಯ್ತಪ್ಪ. ಬನ್ನಿ. ಕೂತ್ಕೊಳ್ಳಿ. ಅಯ್ಯೋ, ಸಂಕೋಚ ಪಡ್ಕೋಬೇಡಿ, ಕೂತ್ಕೊಳ್ಳಿ. ನಿನ್ ಮದ್ವೆಗ್ ಸೀರೆ ತಂದಿದೀವಿ. ನಿಂಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಸೆಲೆಕ್ಟ್ ಮಾಡ್ಕೊ. ಮಮ್ಮಿ, ಡ್ಯಾಡಿ, ಮದ್ವೆ ಸೆಟ್ ಆದಾಗಿಂದ ಬರೀ ಮದ್ವೆಗೆ ಏನ್ ಬೇಕೋ ಅದನ್ನ ಮಾತ್ರ ಅರೇಂಜ್ ಮಾಡ್ತಾ ಇದ್ದೀರಾ. ಮದ್ವೆಗೆ ಯಾವ ಸೀರೆ ಬೇಕು, ಸೀರೆ ಸೆಲೆಕ್ಟ್ ಮಾಡ್ಕೊಂತ ತೋರಿಸ್ತಾ ಇದ್ದೀರಾ ಹೊರತು ನಾನ್ ಮದ್ವೆ ಆಗ್ತಿರೋ ಹುಡುಗ ಇವನೇ ಅಂತ ಅವನ್ ಫೋಟೋ ಯಾವತ್ತಾದ್ರೂ ತೋರಿಸಿದ್ದೀರಾ? ಇದೇನೆ ಹೀಗ್ ಕೇಳ್ತಾ ಇದ್ಯಾ? ಹುಡ್ಗನ್ ಹೆಸರು ಹೇಳಿದೀವಿ. ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಸರ್ಚ್ ಮಾಡಿದ್ರೆ ಅವ್ನ್ ಡೀಟೇಲ್ಸ್ ಸಿಕ್ಕೋಗುತ್ತೆ. ಯಾರಾದ್ರೂ ಫೋಟೋ ಇಟ್ಕೊಂಡು ಓಡಾಡ್ತಾರಾ? ಅಮ್ಮ, ಮದ್ವೆ ಹುಡುಗ ಇವರೇನಾ ನೋಡಿ.
ಹೌದಮ್ಮ, ಇವನೇ ಮದ್ವೆ ಗಂಡು. ಆದ್ರೆ ಈ ಫೋಟೋದಲ್ಲಿ ನಮ್ಮ ಬಾವಿ ಅಳಿಯನ್ ಜೊತೆ ನೀನು ಇದೆಯಲ್ಲಮ್ಮ. ನಾನು ಅವ್ರ ಜೊತೆ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ಭಾವಿ ಅಳಿಯನ ಧರ್ಮಪತ್ನಿ, ನಕುಲ್ ಹೆಂಡತಿ. ನಾನು ಹೇಳ್ತಾ ಇರೋದು ನಿಜ, ನೀವು ನೋಡ್ತಾ ಇರೋದು ನಿಜ. ನಿಮ್ಮ ನಕುಲ್ಗೆ ಈಗಾಗಲೇ ಮದುವೆ ಆಗಿದೆ. ಅವನ ಕೈ ಹಿಡ್ದಿರೋ ಹೆಂಡತಿ ಬೇರೆ ಯಾರೂ ಅಲ್ಲ, ನಾನೇ. ಅದಕ್ಕೆ ಈ ಫೋಟೋನೇ ಸಾಕ್ಷಿ. ಇದೇನ್ ಮಮ್ಮಿ, ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟು ಮದುವೆ ಮಾತುಕತೆ ಮಾಡ್ತಿದ್ದೀರಲ್ಲ ಡ್ಯಾಡಿ, ಇದು ನಿಮಗೆ ಸರಿ ಅನ್ಸುತ್ತಾ? ಯಾಕೆ ನಿಮಗೆ ನನ್ನ ಕ್ಯಾರೆಕ್ಟರ್ ಗೊತ್ತಿಲ್ವಾ? ನಾನು ಇಡೀ ನನ್ನ ಲೈಫಲ್ಲಿ ಏನೇ ತಗೊಂಡಿದ್ರು ಸ್ಟ್ಯಾಂಡರ್ಡ್ ಆಗೇ ತಗೊಂಡಿರೋದು, ಫಸ್ಟ್ ಹ್ಯಾಂಡ್ ಆಗಿರೋದನ್ನೇ ತಗೊಂಡಿರೋದು. ಅಲ್ಲ, ಇದ್ಯಾವುದೋ ಸೆಕೆಂಡ್ ಹ್ಯಾಂಡ್ ಗಂಡನ ತಂದು ನನಗೆ ಗಂಟಾಕಕ್ಕೆ ನೋಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಅಲ್ಲ, ನಿಮಗೆ ವಿಷಯ ಗೊತ್ತಿಲ್ವೋ ಇಲ್ಲ ಗೊತ್ತಿದ್ರು ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಮಾಡ್ತಾ ಇದ್ದೀರೋ? ನೋಡಿ ಮಮ್ಮಿ, 1000 ಸುಳ್ಳು ಹೇಳಿ ಮದ್ವೆ ಮಾಡ್ಬೋದು ಅಂತ ಯಾರೋ ಆವಾಗಿನ ಕಾಲದವರು ತಲೆ ಕೆಟ್ಟೋರು ಹೇಳಿರ್ಬೋದು. ನೀವು ಅದನ್ನೇ ನಂಬ್ಕೊಂಡು ಈಗ ಸುಳ್ಳು ಹೇಳಿ ನನಗೆ ಮದ್ವೆ ಮಾಡಕ್ ನೋಡಿದ್ರೆ ಆ ಹುಡ್ಗ ಜೈಲ್ ಸೇರ್ಬೇಕಾಗತ್ತೆ, ನೀವು ತಲೆ ತಗ್ಗಿಸ್ಬೇಕಾಗತ್ತೆ. ಹೇಗೋ ಮದ್ವೆ ಮಾಡ್ಬಿಡ್ಬೋದು ಅನ್ನೋ ಚೀಪ್ ಐಡಿಯಾ ನಿಮ್ ತಲೆಯಲ್ಲಿದ್ರೆ ಅದನ್ನ ಮೊದಲು ತೆಗ್ದಾಕಿ. ನಿವೇದಿತಾ, ಹಿಂದು ಮುಂದೆ ಯೋಚನೆ ಮಾಡದೆ ನಾವು ಯಾವ ನಿರ್ಧಾರ ಅನ್ನೋದು ತಗೊಂಡಿದೀವ? ಇಷ್ಟಕ್ಕೂ ಇವಳು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಒಂದು ಫೋಟೋ ತೋರಿಸಿ ಆಗೋ ಶುಭ ಕಾರ್ಯನ ತಡಿಯೋಕ್ ಬಂದಿದ್ದಾಳಲ್ಲ, ಯಾರಮ್ಮ ಇವಳು? ಎಲ್ಲಿ ಸಿಕ್ಕಿದ್ಲು ನಿಂಗೆ? ಹೇಳಿದ್ನಲ್ಲ ಅಮ್ಮ, ನಾನೇ ನಕುಲ್ ಹೆಂಡತಿ ಅಂತ. ಈ ಫೋಟೋದಲ್ಲಿರೋದು ನಾನೇ. ಯಾವುದೋ ಫೋಟೋ ಶಾಪ್ ಮಾಡ್ಕೊಂಡು ತಂದಿರೋ ಫೋಟೋ ತೋರಿಸಿ ನಾನೇ ನಕುಲ್ ಹೆಂಡತಿ ಅಂದ್ರೆ ನಾವು ನಂಬಿಡ್ಬೇಕಾ?